ನಮ್ಮ ಸಮಾಜದ ವತಿಯಿಂದ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸುದರ್ಶನ್ ಕುಮಾರ್ ಅವರು ಭಾಳ ಅತ್ಯಂತ ಅಧಿಕ ಮತಗಳಿಂದ ವಿಜೇತರಾಗಿದ್ದಾರೆ. ಈಗ ಅವರು ಇಡೀ ಸಮಾಜವನ್ನು ಸಂಘಟಿಸಬೇಕು, ಶೋಷಿತ ವರ್ಗದ ಎಲ್ಲ ಒಂದಡಿಗೆ ತರಬೇಕು, ಮತ್ತು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು, ಒಳ ಮೀಸಲಾತಿ, ನಂತರ ಪಂಚ ಕಸುಬುಗಳಿಗೆ ಆದ್ಯತೆ ನೀಡಬೇಕು. ಜೊತೆಗೆ ಈ ಏನು ನಿಗಮ ಮಂಡಳಿಯಿಂದ ನಮ್ಮ ಜನಾಂಗಕ್ಕೆ ಸಿಗುವಂಥ ಎಲ್ಲ ಸವಲತ್ತುಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಇವರು ಹೋರಾಟ ಮಾಡಿ ಸಮಾಜದ ಕಟ್ಟಕಡೆಯ ಒಂದು ಮನುಷ್ಯನಿಗೂ ಸಹ ತಲುಪುವಂತೆ ಇವರು ದೇಹೋದ್ದೇಶಗಳನ್ನ ಹಾಕ್ಕೊಂಡು ಆ ನಿಟ್ಟಿನಲ್ಲಿ ಪ್ರವೃತ್ತರಾಗಿ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ನನ್ನ ಕಿವಿ ಮಾತುಗಳನ್ನು ತಿಳಿಸಿಪಡ್ತೇನೆ. ವಿಶ್ವಕರ್ಮ ಸಮಾಜದ ರೂವಾರಿಯಾಗಿ ನಿಂತ ಸುದರ್ಶನರವರು ಈ ದಿನ ಜಿಲ್ಲೆಯ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮಂಡ್ಯ ಜಿಲ್ಲೆಯ 7 ತಾಲೂಕುಗಳ ವಿಶ್ವಕರ್ಮ ಜನಾಂಗದವರಿಂದ ಅವರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಸುದರ್ಶನ್ ಆತ್ಮೀಯ ಯುವಕ, ಇವರು ಗೆದ್ದಿರೋದು ಸಂತೋಷದ ವಿಚಾರ. ಕರ್ನಾಟಕ ರಾಜ್ಯದಲ್ಲಿ ಯುವಕರು ಗೆದ್ದರೆ ವಿಶ್ವಕರ್ಮ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿಸ್ಕೋಬೋದು ಅನ್ನುವಂಥದ್ದು ಅಭಿಪ್ರಾಯ. ಇವರು ಬೆಂಗಳೂರಿಗೆ ಹೋಗ್ತಾ ಇರೋದ್ರಿಂದ ವಿಶ್ವಕರ್ಮ ಸಮಾಜ ಹೌದು ಒಳ್ಳೆಯದಾಗ್ತದೆ. ಇಡೀ ಮಂಡ್ಯ ಜಿಲ್ಲೆಗೂ ಒಂದು ಸಮಾಜಕ್ಕೆ ಈಗ ಜವಾಬ್ದಾರಿ ಬಂದೈತೆ. ನಮ್ದು ಹಾಸ್ಟ್ಲ್ ಇರ್ಬೋದು, ಈ CSIT ಇರ್ಬೋದು, ಜವಾಬ್ದಾರಿ ಸಹಕಾರ ಕೊಡಬೇಕು ಅಂತ ಯುವಕರಿಗೆ ಗೆದ್ದಾಗ ಹುಮ್ಮಸ್ಸು ಇರ್ತದೆ. ನಮ್ಮ ಕೈಲಿ ವಯಸ್ಸಾಗಿರೋರು ಏನು ಮಾಡ್ತಾರೆ, ನಮಗೆ ಇತ್ತು ಹುಮ್ಮಸ್ಸು. ಅವಾಗ ಎಲ್ಲ ಕೆಲಸ ಮಾಡ್ತಿದ್ದೋ, ಸಮಾಜ ಕಟ್ತಿದ್ದೋ. ಈಗ ಯುವಕರು ಮುಂದೆ ಬಿಟ್ಟಾಗ ಏನಾಗ್ತಿದೆ ಅಂದಾಗ ಸಮಾಜ ಸೇವೆಗೆ ಜಾಸ್ತಿ ಕೆಲಸ ಗೊತ್ತಾಗ್ತಿದೆ. ನಮ್ಮ ಸಮಾಜ ಜನಕ್ಕೆ ಒಳ್ಳೆಯದಾಗ್ತಿದೆ ಅನ್ನುವಂಥದ್ದು ಬೆಳೀತಿದೆ. ಯಾಕೆ ಅಂದರೆ ಯುವಕರು ಬೆಳೆದ್ರೆ ಸಮಾಜ ಒಳ್ಳೆಯದಾಗ್ತಿದೆ ಅನ್ನೋದು ಒಂದೇ ಆಸೆ. ಸುದರ್ಶನ್ ಗೆದ್ದಿದ್ದಾರೆ, ಅದು ಎಷ್ಟು ಮತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗೆದ್ದಿರೋದು ಇಂಪಾರ್ಟೆಂಟು. ಒಬ್ಬ ಯುವಕ ಗೆದ್ದಿರೋದು ಇಂಪಾರ್ಟೆಂಟು. ಈಗ ಯಾಕೆ ಅಂತಂದರೆ ಇಷ್ಟೇ ಮತದಿಂದೆಲ್ಲ ಗೆಲ್ಲೋದು, ಒಬ್ಬ ಸಮಾಜ ಸೇವೆ ಮಾಡ್ತಾನಲ್ಲ ಅದು ಇಂಪಾರ್ಟೆಂಟು. 4 ಸರಿ ಸೋತಿದ್ದ, ಏನೋ ಇದರಲ್ಲಿ ಗೆದ್ದು ನನಗೆ ಸಂತೋಷ ಕೊಟ್ಟವ್ರು ಅಷ್ಟೇ. ನಮ್ಗೆ ಅದೇ ಒಳ್ಳೆಯದು. ಜನ ಎಲ್ಲ ಮಾಡಿದ್ರಲ್ಲ, ಅದೊಂದು ನನಗೆ ಅದೇ ಸಂತೋಷ. ಅವ್ರ ತಂದೆ ಇದ್ದೀರಿ ಇನ್ನೂ ಸಂತೋಷ ಕೊಡೋದು. ಯುವಕರು ಬರಬೇಕು ಅಂತ ಅಲ್ಲಿ ಇದಾದವರು ರಾಜೀನಾಮೆ ಕೊಟ್ಟ ಅಧ್ಯಕ್ಷರೆಲ್ಲ ಹೇಳ್ತಾಯಿದ್ರು. ನಾವು ಈ ಹುಡುಗ ದೊಡ್ಡ ನಮ್ಮ ರಾಜ್ಯದ ಇದಕ್ಕೆ ಡೈರೆಕ್ಟರ್ಶಿಪ್ ಬೇಕಾಗಿತ್ತು, ಒಬ್ಬರು ಯುವಕರು ಬೇಕಾಗಿತ್ತು. ಇವನು ಮಂಡ್ಯ ಲೋಕಲಲ್ಲೇ 3 ಸಲ ಸೋತ್ಬಿಟ್ಟಿದ್ದಾನೆ. ಈ ಸಲ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಬಂಧುಗಳು. ಈ ಹಿರಿಯರ ಆಶೀರ್ವಾದದಿಂದ, ಹಿರಿಯರು ಹೇಳ್ದಂತೆ ಸಮಾಜನ ಉದ್ಧಾರ ಮಾಡ್ಕೊಂಡು ನನ್ನ ಆಸೆ. ಎಲ್ಲ ನನ್ನ ರಾಜ್ಯದ ವಿಶ್ವಕರ್ಮ ಕುಲಬಂಧುರಲ್ಲಿ ನನ್ನ ಪ್ರಾರ್ಥನೆ ಹಾಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯದಲ್ಲಿ ಹಾಗೂ ನಾವು ಈಗ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ ನಮ್ಮ ಜನಸಂಖ್ಯೆಯನ್ನು ಕಮ್ಮಿ ಅಂತ ತೋರಿಸಿದ್ದಾರೆ. ಅದು ನಾವೀಗ ಜಿಲ್ಲಾ ಮಟ್ಟದಿಂದ ಎತ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಜಿಲ್ಲಾ ಮಟ್ಟದಿಂದ ನಮ್ಮ ಜನಸಂಖ್ಯೆ ಏನು ಎಂಬುದನ್ನು ನಾವು ಸರ್ಕಾರಕ್ಕೆ ತೋರಿಸ್ತೀವಿ. ಮುಂದೆ ದಿನಗಳಿಗೆ ನಾವು ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ನಾವೇನೀಗ ಆಲ್ರೆಡಿ 45 ರಿಂದ 50 ಲಕ್ಷ ಇದೆ ಅಂತ ನಮ್ಮ ಸ್ಟೇಟಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಇವರು ಬರೀ 8 ಲಕ್ಷ 14 ಲಕ್ಷ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾವೇ ನಿಂತು ಜನಸಂಖ್ಯೆಯನ್ನು ಸಂಘಟಿಸಿ ಎಲ್ಲರ ಹತ್ರನೂ ನಾವು ಮೆಂಬರ್ಶಿಪ್ ಮಾಡಿಸಿ ನಾವು ಜನಸಂಖ್ಯೆನ ನೋಂದಾಯಿಸಿ ತೋರಿಸ್ತೇವೆ ಅಂತ ಸಮಾಜಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನಮ್ಮ ತಮ್ಮನವ್ರನ್ನ ನಮ್ಮ ಸಮಾಜ ಸೇವೆಗೆ ಸಂಪೂರ್ಣವಾಗಿ ಕಳಿಸ್ಕೊಡೋದಕ್ಕೆ ನಾವು ಇಚ್ಛೆ ಪಡ್ತೀವಿ. ಎಲ್ಲರೂ ನಮ್ಮ ಕುಲ ಬಾಂಧವರು ಸಹಕಾರ ತೋರಿಸಿ ನನ್ನ ತಮ್ಮವ್ರಿಗೆ ಮುಂದೆ ಒರೆಯೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಒಂದು ಮಾತು ಹೇಳ್ತೀವಿ.